ಮನೆ ಮನೆಗೆ ನೀರು ಎಂದಿದ್ದ ಸರ್ಕಾರಕ್ಕೆ ಜಲಮಂಡಳಿ ಶಾಕ್. ಕೊರಟಗೆರೆಯ ಹೊಸಕೋಟೆಯಲ್ಲಿ ಜೆಜೆಎಂ ಕಾಮಗಾರಿ ಸಂಪೂರ್ಣ ಬೋಗಸ್. 250 ಮನೆಗಳ ಪೈಕಿ 100 ಮನೆಗೆ ನಲ್ಲಿಯೇ ಇಲ್ಲ. ನಲ್ಲಿ ಇದ್ದ 150 ಮನೆಗಳಲ್ಲೂ ಹರಿದಿಲ್ಲ ಒಂದು ಹನಿ ನೀರು. ಮನೆ ಮನೆಯಲ್ಲಿ ಗಂಗೆಯಲ್ಲ, ಮನೆ ಮನೆಗೆ ಕಣ್ಣೀರು. ಪ್ರಧಾನಿ ಮೋದಿ ಕನಸಿನ ಯೋಜನೆಗೆ ಕೊರಟಗೆರೆಯಲ್ಲಿ ಕನ್ನ. ಬರೋಬ್ಬರಿ 250 ಮನೆಗಳಿರುವ ಊರಲ್ಲಿ ಒಂದು ಹನಿ ನೀರಿಗೂ ಪರದಾಟ. ಈಗಾಗಲೇ 6 ತಿಂಗಳು ಮೇಲಾಗಿದ್ದ ಕಲ್ತಂದಾಕಿ ಈಗ ಬಂದು ಕೇಳಿದಾಗ PDO ಏನ್ ಹೇಳ್ತಾರೆ, ಈಗ ಇನ್ನು ಇವಾಗ ಬರ್ತವೆ ಅವಾಗ ಬರ್ತಂತ ಅವ್ರು. ಉಗಾದಿಯಾಗಿಂದ ನಮಗೆ ನೀರು ಬಂದಿಲ್ಲ ಸರ್. ಉಗಾದಿಯಾಗಿಂದ ಬರ್ದಿದ್ರೆ ಇಲ್ಲೆಲ್ಲ ಜನಗಳೆಲ್ಲ ಕೂಡ ಹಾಕಿ ಬಿಡ್ತಾರೆ ನಿಮ್ಗೆ. ನಮಗೆ ನೀರೇ ಸಿಗ್ತಾ ಇಲ್ಲ ಸರ್. ಕೋಟಿ ಕೋಟಿ ಅನುದಾನ ಎಲ್ಲಿ ಹೋಯ್ತು ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ? ಜನ ಕೇಳ್ತಾ ಇದ್ದಾರೆ ನಿಮ್ಮ ಕಮಿಷನ್ ಲೆಕ್ಕ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮನೆ ಮನೆಗೆ ಗಂಗೆ ಅಂತ ಕೋಟಿ ಕೋಟಿ ರೂಪಾಯಿ ಹರಿಸ್ತಾ ಇವೆ. ಆದ್ರೆ ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೋಟೆ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಅಂದೇಬರ್ ಕಾಮಗಾರಿಯಾಗಿ ಮಾರ್ಪಟ್ಟಿದೆ. 1.5 ವರ್ಷದ ಹಿಂದೆ ಆರಂಭವಾದ ಕಾಮಗಾರಿ ಇವತ್ತಿಗೂ ಅಪೂರ್ಣವಾಗಿದೆ. 250 ಮನೆಗಳ ಪೈಕಿ ಕೇವಲ 150 ಮನೆಗೆ ಇಲ್ಲಿ ನಲ್ಲಿ ಫಿಟ್ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಉಳಿದ 100 ಮನೆಗಳ ಕಥೆ ದೇವರಿಗೆ ಗೊತ್ತು. ಅಷ್ಟಕ್ಕೂ ನಲ್ಲಿ ಹಾಕಿರೋ ಆ 150 ಮನೆಗಳಿಗಾದ್ರೂ ನೀರು ಬರ್ತಾ ಇದೆಯಾ? ಅಯ್ಯೋ ರಾಮ, ಕಾಮಗಾರಿ ಮುಗಿದು ತಿಂಗಳುಗಳೇ ಕಳೆದ್ರು ಒಂದೇ ಒಂದು ಹನಿ ದಿನ ಕೂಡ ಆ ನಲ್ಲಿಗಳಲ್ಲಿ ನೀರು ಹರಿದಿಲ್ಲ. ಟ್ಯಾಂಕ್ ಕಟ್ಟಿದ್ರು, ಪೈಪ್ ಲೈನ್ ಅಳವಡಿಸಿದ್ರು, ನಲ್ಲಿಯನ್ನ ಫಿಟ್ ಮಾಡಿದ್ರು. ಆದ್ರೆ ಬೋರ್ವೆಲ್ ಕೊರೆಸಿ ನೀರು ಬಿಡೋ ಯೋಗ್ಯತೆ ಮಾತ್ರ ಈ ಭ್ರಷ್ಟ ಅಧಿಕಾರಿಗಳಿಗಿಲ್ಲ. ನಿತ್ಯ ಕುಡಿಯುವ ನೀರಿಗಾಗಿ ಗ್ರಾಮದ ಮಹಿಳೆಯರು, ಶಾಲಾ ಮಕ್ಕಳು 2 ಕಿಲೋಮೀಟರ್ ಅಲೆದು ಕೆರೆ ಪಕ್ಕದ ದೇವಸ್ಥಾನದಿಂದ ನೀರು ತರುವ ಪರಿಸ್ಥಿತಿ ಬಂದೊದಗಿದೆ. ಗ್ರಾಮದ ಮಹಿಳೆ ಸಂದರ್ಭದಲ್ಲಿ ಮಾತನಾಡಿದ್ರು. ಟ್ಯಾಂಕ್ ಕಟ್ಟಿದ್ರು, ನಲ್ಲಿ ಫಿಟ್ ಮಾಡಿದ್ರು, ಆದ್ರೆ ಬೋರ್ ಕೊರೆಸಿ ನೀರು ಬಿಡೋರೇ ಇಲ್ಲ. ನಾವು ದಿನಾಲು 2 ಕಿಲೋಮೀಟರ್ ನಡೆದು ದೇವಸ್ಥಾನದ ಹತ್ರ ಇರೋ ಒಂದೇ ನಲ್ಲಿಯಿಂದ ನೀರು ತರ್ತಾ ಇದ್ದೀವಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರಿ ಬಂದಿತ್ತು ಸರ್. ಅದೊಂದ್ ಸಾರಿ ಬಂದ್ಮೇಲೆ ತಿರ್ಗಿ ಅವತ್ತಿಂದ ಅದ್ರಾಗೂ ಬರ್ತಾ ಇಲ್ಲ, ಮಾಮೂಲಿ ನಲ್ಲೆಗೂ ಬರ್ತಾ ಇಲ್ಲ. ಅದ್ರಾಗೂ ಬರ್ತಾ ಇಲ್ಲ, ಅದ್ರಾಗೂ ಬರ್ತಾ ಇಲ್ಲ, ಎರಡ್ನಲ್ಲೆಗೂ ಬರ್ತಾ ಇಲ್ಲ. ಎರಡ್ನಲ್ಲೆಗೂ ನೀರು ಬರೋದೇ ಇಲ್ಲ, ಬರ್ತಾ ಇಲ್ಲ. ಮತ್ತೆ ನೀರಲ್ಲಿ ಹಿಡ್ಕೊಂತೀರ ನೀವೆಲ್ಲ? ಇಲ್ಲಿ ಬರ್ತೀವಿ, ಇಲ್ಲಾಂದ್ರೆ ಅಲ್ಲಿ ಹೋಗ್ತೀವಿ, ಇಲ್ಲಾಂದ್ರೆ ಅಲ್ಲಿ ಟ್ಯಾಂಕ್ ಹತ್ರ ಬಂದು ಹಿಡ್ಕೊಂತೀರಾ? ಪ್ರೈವೇಟ್ ಬಾರಾಗ ಹಿಡ್ಕೊಂತೀವಿ, ಟ್ಯಾಂಕ್ ಅಲ್ಲಿ ಹಿಡ್ಕೊಂತೀವಿ ಸರ್. ನಾವು ಅಲ್ಲಿಗೆ ಪ್ರೈವೇಟ್ ಬೋರ್ಗೆ ಹೋಗಕ್ಕಾಗಲ್ಲ ಸರ್. ನಮ್ಗೆ ಇಲ್ಲ, ಇಲ್ಲೇ ಹಿಡ್ಕೊಂತೀವಿ. ನಲ್ಲಿ ಬರ್ತಿಲ್ಲ ನೀರು, ಇಲ್ಲ ನಲ್ಲಿ ಬರ್ತಾ ಇಲ್ಲ. ಒಂದು 3 ಎಲ್ಲ ಈ ಗುಂಪೆಲ್ಲ ಬರ್ತಾ ಇಲ್ಲ ಸರ್. ಕೆಳಗಡೆ ಉದ್ದಮ್ಮ ಹೇಳಕ್ಕ ಏನು ಸಮಸ್ಯೆ? ಉಗಾದಿಯಾಗಿಂದ ನಮಗೆ ನೀರು ಬಂದಿಲ್ಲ ಸರ್. ಉಗಾದಿಯಾಗಿಂದ ಬರ್ದಿದ್ರೆ ಇಲ್ಲೆಲ್ಲ ಜನಗಳೆಲ್ಲ ಕೂಡ ಹಾಕಿ ಬಿಡ್ತಾರೆ ನಿಮ್ಗೆ. ನಮಗೆ ನೀರೇ ಸಿಗ್ತಾ ಇಲ್ಲ ಸರ್. ಅಧಿಕಾರಿಗಳಿಗೆ ಯಾರನ್ನ ಹೇಳಿದ್ರಾ? ಅಧಿಕಾರಿಗಳಿಗೂ ನಂಬರ್ಗಳಿಗೂ ಎಲ್ರಿಗೂ ಹೇಳಿದ್ವಿ ಸರ್. ನೀರಲ್ಲಿ ಏನ್ ಮಾಡೋಣ ಅಂತ ಸರ್. ನೀರೀಗ ನಿಮ್ಗೆ ಎಲ್ಲಿಂದ ಬರ್ತಾ ಇತ್ತು ನೀರು? ಇಲ್ಲಿ ಅಲ್ಲಿ ಬರ್ತೈತೆ ನಮ್ಮ ಮನೆ ಹತ್ರನೇ. ಅಲ್ಲಿ ನಲ್ಲಿ ಮನೆ ನಲ್ಲಿ ಮಾಡಿದ್ರಲ್ವಾ, ಅಲ್ಲಿ ಬಿಟ್ರು ಬರುತ್ತೆ ಸರ್. ಅಲ್ಲಿ ಬಂದು ನೀರು ಒಂದ್ ಮಗ ಆಫ್ ಮಾಡಿಬಿಡ್ತಾರೆ. ನೀವು ಇತ್ತೊಂದ್ ದಿನ ಬಿಡ್ತಾರೆ, ಇತ್ತೊಂದ್ ದಿನ ಬಿಡ್ತಾರೆ. ಮೊದ್ಲು ಡೈರೆಕ್ಟ್ ಎಲ್ಲ ಕಡಿಸ್ಕೊ ಬರೋವು. ಎಷ್ಟು ದಿವಸಕ್ಕೆ ಒಂದ್ಸರಿ ಬಿಡ್ತಾರೆ ನೀರು? ಒಂದಿನ ಹತ್ತು ಬಿಡ್ತಾರೆ, ಒಂದಿನ ಇತ್ತು ಬಿಡ್ತಾರೆ. ಇನ್ನೋರ್ವ ಮಹಿಳೆ ಮಾತನಾಡಿ, ಚುನಾವಣೆ ಸಮಯದಲ್ಲಿ ಮನೆ ಮನೆಗೆ ನೀರು ಕೊಡ್ತೀವಿ ಅಂದ್ರು. ಈಗ 2 ವರ್ಷ ಆಯ್ತು. ನಮ್ಮ ಮಕ್ಕಳು ಶಾಲೆಗೆ ಹೋಗೋ ಮುಂಚೆ ನೀರಿಗಾಗಿ ಅಲ್ದಾಡಬೇಕಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಅಳಲನ್ನು ತೋಡಿಕೊಂಡ್ರು. ರೈತ ಮುಖಂಡ ಕಾಂತರಾಜ್ ಅವರು ಕೂಡ ಮಾತನಾಡಿದ್ರು. ಕೋಟಿ ಕೋಟಿ ಹಣ ಖರ್ಚಾಯಿತು ಅಂತಾರೆ. ಉನ್ನತ ಮಟ್ಟದ ತನಿಖೆ ಆಗಬೇಕು. ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರರ ಮೇಲೆ ಕ್ರಮ ತೆಗೆದುಬೇಕು ಅಂತ ಒತ್ತಾಯಿಸಿದ್ರು. ಕಾಂತರಾಜು ಅಂತ ನನ್ನ ಹೆಸರು. ಏನಣ್ಣ, ಈ ನೆಲ್ಲಿಗೆ ನೀರು ಹತ್ಬೇಕು ಅಂತಂದರೆ ಒಂದಿನಕ್ಕೆ 1 ವಾರ ಇತ್ತ. ನೀರಿಂದು ಈ ಕಡೆ ಮತ್ತೆ ಸಮಸ್ಯೆ ಇದು ನೋಡಿ. ಈ ಕಡೆ ಮತ್ತೆ ನೀರಿಂದ ಇದೇ ಇಲ್ಲ, ಅದಕ್ಕೂ ಪೈಪ್ಲೈನ್ ಮಾಡುತ್ತೆ. ಊರಿಗೆ ಇಲ್ಲ, ಯಾವುದೋ ಒಂದು ಕಡೆ ಬಿಡ್ತಾರೆ. ಬಿಟ್ಟರು ಆ ಅಂಗಡಲ್ಲಿ ಆ ಕಡೆ ಮಕ್ಕಳು ಯಾವನೋ ಒಂದು ಟ್ಯಾಂಕಿ ಡೋರ್ ಹಾಕಿವ್ರ, ಮಕ್ಕಳು ಮರೆಲ್ಲ ಸುತ್ತೋಬೇಕಾ? ಒಂದು ಡೋರಿಂದ ಬಾಗಿಲು ಹಾಕಿಲ್ಲ ಅವು. ಅದರೊಳಗೆ ಕಸ ಎಷ್ಟು ಬಿಡ್ತವೆ. ಒಂದು ಯಾವುದೋ ಒಂದು ಪ್ರಾಣಿ ಬಿತ್ತು, ಒಂದು ಹಲ್ಲಿ ಬಿತ್ತು, ಒಂದು ಇದಾಯ್ತು. ಯಾರು ಹೆಚ್ಚು ಕಡಿಮೆ?
ಕುಡಿಯೋದೆಲ್ಲ ನೀರಿದ್ದೇನೆ. ನಮ್ಗೆ ಇನ್ಯಾವ್ದು ನೀರು ಬಿಡ್ತಾವೆ? ನಮ್ಮೂರ ಫಿಲ್ಟ್ರ್ ಇಲ್ಲ, ಫಿಲ್ಟ್ರೇ ಇಲ್ಲ ಅಲ್ಲಿ. ಫಿಲ್ಟ್ರದ್ದು ರೆಡಿನೂ ಮಾಡಿಲ್ಲ, ಅಚ್ಚುಕಟ್ಟಾಗಿ ಇದು ಆಗಿಲ್ಲ. ಈ ಸಮಸ್ಯೆ ನಾವೇ ಮಾಡಬೇಕು. ಪಂಚಾಯತ್ಗೆಲ್ಲ ಎಲ್ಲ ಒಂದು ಕಡೆಯಿಂದ ಪಿ ಡಿ ಇಂದ ಹಿಡಿದು ಎಲ್ಲ ಒಂದು ಕಡೆಯಿಂದ ಬಂದು ಎಲ್ಲ ಹೋಗಿ ಬಂದವರೆಲ್ಲ ಆಗೈತೆ. ಎಲ್ಲ ಆದ್ಮೇಲೆ ಇನ್ನೇನೈತೆ ಅಲ್ಲಿ ತಿರುಗಿ ಆಗಲ್ಲ. ಪಂಚಾಯತ್ಗೆ ನಮ್ಮೂರೇ ಒಂದೊಂದು ಅಷ್ಟೇ ಅಂತ ತೋರಿಸ್ಬಿಡೋದು. ನಮ್ಮ ಯಾವ ಪಂಚಾಯತಿಗೆ ಸೇರ್ತದೆ ನಿಮ್ಮದು? ನಮ್ಮ ನೀರುಳ್ಳಿ ಪಂಚಾಯತಿ. ನಾವು ಅದನ್ನೇ ಒಂದು ಪಂಚಾಯತಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡೋಣ, ನಾವು ಹೋಗಿ ಆಗ್ಲನ್ನ ಮಾಡ್ಬಿಟ್ರೆ ಎಲ್ಲ ನಾನು ನೋಡೋಣ. ಪೈಪ್ ಹಾಕವ್ರೆ. ಅವು ಫಿಲ್ಟರ್ ನೀರು ಅಂತ ಯಾವುದೇ ಕಾರಣಕ್ಕೂ ಕುಡಿದಿಲ್ಲ ನೋಡೋಣ. ಯಾವುದೇ ಸಮಸ್ಯೆ ಇದೆ ಮನೆಗೆ ಹಂಗೆ ಮಾಡಿರೋದ್ರಲ್ಲಿ ಯಾವ ಇಂಜಿನಿಯರ್ ಬಂದು ಮನೆ ತಗೊಂಡು ಪೈಪು ಒಂದು ಸತಿ ನೀರನ್ನು ಸಮೇತನ ಇದು ಮಾಡಿ ಆನ್ ಮಾಡಿ ನೋಡಿಲ್ಲ. ಎಷ್ಟು ದಿವಸ ಆಯಿತು JJM ಕೆಲಸ ಮಾಡಿ? ಆಲೆ 1 ವರ್ಷ ಆಯ್ತಣ. 1 ವರ್ಷ ಆಯ್ತಾ? 1 ವರ್ಷ ಆಯ್ತು. ಅಷ್ಟೇ ಅವ್ರು ಇದು ಮಾಡ್ತಾರೆ. ಬೇರೆ ಈಗ ನೀರು ನಿಮ್ಗೆ ಎಷ್ಟು ದಿವಸ ಬರುತ್ತೆ ಇಲ್ಲಿ ಟ್ಯಾಂಕ್ಗೆ? ಈ ಟ್ಯಾಂಕಿಗೆ ಬರೋದು ಅಣ್ಣ 2 ದಿನಕ್ಕೂ 3 ದಿನಕ್ಕೂ ಸತಿ ಎಲ್ಲ ಒಂದು ಕಡೆ ಬಿಡ್ತಾರೆ. ಆ ಬಿಟ್ಟು ನೀರು ಎಲ್ಲ ಒಂದು ಕಡೆಗೆ ಹೆಂಗಸರು ಮಕ್ಕಳು ನೀರಿಗೆ ಅಲ್ಲಿಯೇ ತಪ್ಪಿಲ್ಲ. ಬರೀ ಇದೇ ಅವತಾರ ಆಗ್ತಾರೆ. ಕಾಂತರಾಜು ಅಂತ ಕೇಳಿದ್ರ ಅಧಿಕಾರಿಗಳೇ, ಕಂಡಿದ್ದೀರಾ ಜನಪ್ರತಿನಿಧಿಗಳೇ? ಜನರ ತೆರಿಗೆ ಹಣವನ್ನ ಹೀಗೆ ಅರಗಿಸಿಕೊಂಡು ಜಾರಿಕೊಳ್ಳಲು ನಾಚಿಕೆಯಾಗಲ್ವಾ ನಿಮ್ಗೆ? ಅರ್ಧಂಬರ್ಧ ಕೆಲಸ ಮಾಡಿ ಬಿಲ್ ಎತ್ಕೊಂಡು ಗುತ್ತಿಗೆದಾರರಿಗೆ ಬಿಡುಗಡೆಯಾದ ಹಣ ಎಷ್ಟು? ಕಾಮಗಾರಿ ಮುಗಿಯುವ ಮುನ್ನ ಕಣ್ಮುಚ್ಚಿ ಸೈನ್ ಹಾಕಿದ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಆಗಿಲ್ಲ? ರಸ್ತೆ ಅಗದು ಕೆಸರು ಮಾಡಿ ಜನರ ಪ್ರಾಣದ ಜೊತೆ ಆಟ ಆಡ್ತಾ ಇರೋದಕ್ಕೆ ಯಾರು ಹೊಣೆ? ಈ ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ CEO ಅವರು ಈ ಕಳಪೆ ಕಾಮಗಾರಿ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಬೇಕು. ಬಿಡುಗಡೆಯಾದ ಹಣಕ್ಕೆ ಲೆಕ್ಕವನ್ನ ಸಾರ್ವಜನಿಕವಾಗಿ ಪ್ರಕಟಿಸಬೇಕು. ಅಪೂರ್ಣಗೊಂಡಿರುವ 100 ಮನೆಗಳಲ್ಲಿ ನಲ್ಲಿ ಅಳವಡಿಸಿ ತಕ್ಷಣವೇ ನೀರನ್ನ ಪೂರೈಸಬೇಕು. ಇಲ್ಲದೆ ಇದ್ರೆ ರಾಷ್ಟ್ರ ಕ್ರಾಂತಿ ನ್ಯೂಸ್ ಈ ಭ್ರಷ್ಟಾಚಾರದ ವಿರುದ್ಧ ಸಮರವನ್ನ ಹೀಗೆ ಮುಂದುವರಿಸುತ್ತೆ. ಎಚ್ಚರಿಕೆ. ವರದಿ ಲಕ್ಷ್ಮೀಕಾಂತ್ KS ಕೊರಟಗೆರೆ. ಯಾರು ಬಂದಿದ್ದು ಸೊಮ್ಮೆ? ಆ ದೇವರಾಜ ಜನರು ಬಂದಿದ್ರು. ಯಾವ ಇವರು ಸ್ವಾಮಿ ಯಾರು ಇನ್ನೊಬ್ರು ಕಲ್ಸೋರು ಯಾರಿಗೂ ಗೊತ್ತು. ಊರು ತುಂಬ ಹಾಕವ್ರ ಓಲಿ JJM ನಲ್ಲಿಗಳು ಕೆಲಸ ಬಾಕಿ ಇದೆ. ಎಲ್ಲ ನೀರು ಬಂದು ಓಲಿ JJM ಇದ್ರಾಗೆ ಕೆಲವು ಕಡೆ ಬಂದು ಇನ್ನೂ ನಲ್ಲಿನೇ ಇದು ಮಾಡಿಲ್ವಲ್ಲ. ಈಗ ನೋಡಿ ಆ ಕಡೆ 3 ಮನೆಗೆ ಹಾಕಿಲ್ಲ, ಹಿಂದೆ ಬಂಡೆ ಕಡೆ ಹಾಕಿಲ್ಲ, ತಿರ್ಗಿ ಅಲ್ಲಿ ಹೆಸರು ಮುತ್ತರಾಜು ಮನೆ ಕಡೆ ಹಾಕಿಲ್ಲ. ಇದು ಓವರ್ ಟ್ಯಾಂಕ್ ಕಟ್ಟೋರಂತೆ. ಓವರ್ ಟ್ಯಾಂಕ್ ಮಾತ್ರ ಕಟ್ಟಿದ್ದಾರೆ. ಬೋರ್ ಹಾಕ್ಸಿಲ್ಲ ಇನ್ನ. ಬೋರ್ ಹಾಕ್ಸಂಗೆ ಟ್ಯಾಂಕ್ ಕಟ್ಟಿಬಿಟ್ಟವ್ರು ಮೊದಲು. ಟ್ಯಾಂಕ್ ಕಟ್ಟಿದ್ರು. ಅಲ್ಲ ನೀರೇ ಬತ್ತಿಲ್ಲ ಅಂತ ಹೇಳಿದ್ರು. ಅದ್ರಾಗೆ ನೀವು ನೋಡಿದ್ರೆ ಬತ್ತಾವೆ ಬಿಟ್ಟಿದ್ರು ಅಂತೀರಾ? ಅಲ್ಲ ಇದ್ರಾಗೆ ಬಿಟ್ಟಿದ್ದು ಸಂಗ್ ಚೆಕ್ ಮಾಡಕ್ಕಂತ ಹೇಳಿ ಕೆಲವು ಲೈನ ಬಂದು ಕೆಲವು ಲೈನ ಬರಲಿಲ್ಲ. ಎಷ್ಟು ಮನೆ ಇರೋದು ಊರಾಗೆ? ನಾವು ಟೋಟಲು ಒಂದು 250 ಮನೆ ಇರಬೇಕು. ಎಷ್ಟು ಬೋರ್ ಅವಿ ಕುಡಿಯೋಕೆ ನೀರು? ಒಂದೇ ಬೋರ್ ಇರೋದು. ಒಂದೇ ಬೋರಲ್ಲಿ 250 ಮನೆಗೆ ಮೇಂಟೈನ್. ಎಷ್ಟು ದಿವಸಕ್ಕೆ ಒಂದ್ಸರಿ ಬಿಡ್ತೀರಿ ನೀರು? ದಿನ ಬಿಟ್ಟು ದಿನ. ಒಂದು ಬೋರಲ್ಲೇ ಬಿಡ್ತಾ ಇದ್ದೀರಾ? ಊರು ಹೇಳ್ರಿ, ಏನು ಸಮಸ್ಯೆ? ಏನು ಸಮಸ್ಯೆ ಇಲ್ಲ. ಮನೆ ನಲ್ಲಿ ಹಾಕಿರೋವು 100 ನಲ್ಲಿ ಹಾಕಿಲ್ಲ. ಆಮೇಲೆ ಹಾಕಿರೋವಕ್ಕೂ ನೀರು ಬಿಡ್ತಾ ಇಲ್ಲ. ನೀರಿಂದು ಭಾಳ ತೊಂದರೆ, ಅನಾನುಕೂಲ ಆಗಿದೆ. ದಿನ ಡೈಲಿ ನೀರು ಬಿಡ್ತಾರೆ. ಡೈಲಿ ನೀರು ಬಿಟ್ಟು ಏನು ಮಾಡ್ತಾರೆ ಅಂದರೆ ಇತ್ತೊಂದು ಸ್ವಲ್ಪ ಬಿಡ್ತಾರೆ. ಅಲ್ಲೂ ಯಾರಿಗೂ ಅಡ್ಜಸ್ಟ್ ಆಗಲ್ಲ. ಯಾರಿಗೂ ಅಡ್ಜಸ್ಟ್ ಆಗುತ್ತೆ ಅಂದರೆ ಅದೇ ಗಲಾಟೆ. JJM ಬತ್ತಿಲ್ಲ. ಇಲ್ಲ JJM ಗೊತ್ತಲೇ ಇಲ್ಲ. ಮನೆಗಳು 100 ನಲ್ಲಿನೇ ಹಾಕಿಲ್ಲ. ಅಲ್ಲಿ ಪಾಯಿಂಟ್ ಮಾಡವನೇ ನಲ್ಲಿ ಹಾಕಿಲ್ಲ. ಬರೀ ಕಾಂಕ್ರೀಟ್ ಮಾಡೋ ಪುಟ್ಕೋಸಿನ ಅವನು ನ್ಯಾಯ ನೆಟ್ಟಿಗೆ ಕೆಲಸ ಮಾಡಿಲ್ಲ. ಬಿಲ್ ಮಾತ್ರ ಇದು ಮಾಡ್ಕೊಂಡವ್ರೆ. ಬೋರ್ನು ಹಾಕ್ಸಿಲ್ಲ, ಏನೂ ಇಲ್ಲ. ಓವರ್ ಟ್ಯಾಂಕ್ ಕಟ್ಟಿಲ್ಲ. ಓವರ್ ಟ್ಯಾಂಕ್ ಕಟ್ಟವ್ರೆ, ಅದಕ್ಕೆ ಬೋರ್ ಹಾಕ್ಸಿಲ್ಲ. ಪೈಪ್ ಲೈನ್ ಮಾಡ್ದಾಗ ಬಿಟ್ಟು ಹೋದ. ಎಷ್ಟು ದಿವಸ ಆಯಿತು? ಅದೇ ಬಿಡ್ತಾ ಇಲ್ವಲ್ಲ ನೀರು ಬಿಟ್ಟು. ನಾವು ಅದನ್ನೇ ಅಲ್ವಾ ಕೇಳ್ತಾ ಇರೋದು. ಇಷ್ಟೆಲ್ಲ ಮಾಡಿವ್ರೆ ನೀರು ಬಿಡ್ತಾರೆ. ಮನೆ ನಲ್ಲಿ ಆ ಕಡೆ ಮ್ಯಾಕ ಒಂದು 100 ನಲ್ಲಿ ಹಾಕಿಲ್ಲ. ಸುಮ್ಮನೆ ಪೈಪ್ ಲೈನ್ ಮಾಡ್ದಾಗ ಬಿಟ್ಟ ಹೋದ ಅಷ್ಟೇ. ಕಾಂಟ್ರಾಕ್ಟ್ ಕೇಳಿಲ್ವಾ? ಕಾಂಟ್ರಾಕ್ಟ್ ಕೇಳ್ದೆ ನಾನು ಮಾಡಿಸ್ತೀನಿ ಅಂತ 2 ವರ್ಷ ಮಾಡಿಸ್ಲಿ. ಯಾರು ಕಾಂಟ್ರಾಕ್ಟ್ರು? ಅದು ಯಾವ ಊರವ್ರು ಗೊತ್ತಿಲ್ಲ ಸರ್. ಹಾಂ, ಕಾಂಟ್ರಾಕ್ಟ್ ಗೊತ್ತಿಲ್ಲ. ಇಂಜಿನಿಯರ್ಗಳು ಏನು ಹೇಳ್ತಾರೆ? ಇಂಜಿನಿಯರ್ ಅವರು ಮಾಡ್ಸೋಣ ಅಂತಾರೆ. ವಿಸಿಟ್ ಕೊಟ್ಟಿರೋ ಇಂಜಿನಿಯರ್ಗಳಿಗೆ? ಒಂದು ಸಾರಿ ಬಂದಿದ್ರೆ ಅಷ್ಟೇ, ಒಂದೇ ಒಂದು ಸಾರಿ. ಆಮೇಲೆ ಬಂದೇ ಇಲ್ಲ. ಎಷ್ಟು ದಿವಸ ಆಯ್ತು ಕೆಲಸ ಮಾಡಿ JJM? ಮಾಡಿ ಅಲ್ಲೇ ಸುಮಾರು ವರ್ಷದ ಮೇಲೆ ಆಗೋದು ಸರ್. ಇಲ್ಲಿವರೆಗೂ ನೀರೇ ಬಂದಿಲ್ಲ. ನೀರು ಬಿಟ್ಟೇ ಇಲ್ಲ. ಒಂದು 100 ನಲ್ಲಿ ಹಾಕಿಲ್ಲ ಕೆಳಿಕೆ. ಬಿಲ್ ಮಾತ್ರ ಆಗೈತೆ. ಬಿಲ್ ಮಾತ್ರ ಮಾಡ್ಕೊಂಡವ್ರೆ. ಈಗ 6 ತಿಂಗಳು ಮೇಲಾಗಿದ್ದ ಕಲ್ತಂದು ಹಾಕಿ ಈಗ ಬಂದು ಕೇಳಿದಾಗ PDO ಏನು ಹೇಳ್ತಾರೆ, ಈಗ ಇವಾಗ ಬರ್ತವೆ ಅವಾಗ ಬರ್ತವೆ ಅಂತ ಅವ್ರು ಹೇಳ್ತಾರೆ. ಏನಂದ್ರೆ ನಾವು ಇವಾಗ ಅಲ್ಲಿಂದ ನೀರು ಸಪ್ಲೈ ಮಾಡಬೇಕು.
ನಾನು ಅಲ್ಲಿ ಒಂದು ಸ್ವಲ್ಪ ನೆಲ್ಲಿ ನಾನು ಸ್ವಂತಕ್ಕೆ ಬಾತ್ರೂಮ್ಗೆ ಟ್ರೈ ಮಾಡ್ಕೊಂಡಿದ್ದೀನಿ ಬೇರೆ ಕಡೆ ಅಂತ ಅದಕ್ಕೋಸ್ಕರ ನನಗೆ ಸಪ್ಲೈ ಆಗುತ್ತೆ ಅಷ್ಟೇ ಬಾತ್ರೂಮಿಗೆ ಪೂರ್ತಿ ಇನ್ನು ಬೇರೆದಕ್ಕೆ ಎಲ್ಲ ನೀವೇ ಯಾವಾಗ ತರ್ತೀರಾ? ನಾವೆಲ್ಲಿ ಹೋಗಕ್ಕೆ ಈಗ ಮನೆ ತರಿಸ್ಬೇಕು ಒಂದು 14-18 ಮನೆವು ಅಲ್ಲಿ ನೆಲ್ಲಿ ಆ ನೆಲ್ಲೇ ನೀರು ಹಿಡ್ಕೊಬರ್ಬೇಕು ಒಂದು 14-12 ಇದೇ ರೋಡ್ ಐತಲ್ಲ ಈ ಕಡೆ ಒಂದು 2 ಮನೆವೆ ಈಗ ಈ ಸೈಟು ಇದು ಪೂರನೂ ಆ ದೇವಸ್ಥಾನದ ಹತ್ರ ನೆಲ್ಲಿನೇ ತರ್ಬೇಕು ನೀರನ್ನ ಇಷ್ಟು ಇದು ಮಾಡ್ತಾವ್ರೆ ಅಷ್ಟೇ. ಎಷ್ಟು ದಿನದಿಂದ ಮಾಡ್ತಾರೆ ಕೆಲಸ? ಆಲೇ ಇಲ್ಲಿ ನೆಲ್ಲಿ ಹೋಗಿ ಒಂದು 2 ತಿಂಗಳು ಮ್ಯಾಲೆ ಆಗಿದ್ದೇನೋ. ಇಲ್ಲೊಂದಿತ್ತು ನೆಲ್ಲಿ ಟ್ಯಾಂಕರು, ಆ ನೆಲ್ಲಿಗೆ ಬಂದ್ರೆ ಮಾತ್ರ ನೀರು ಇಲ್ಲಿ ಕೆಲವು ಜನ ಹಿಡ್ಕೊಂತಾರೆ, ಅಲ್ಲಿ ಬರ್ದಿದ್ರೆ ಪೂರ ಎಲ್ಲ ಅಲ್ಲೇ ಹಿಡ್ಕೊಬಂದು. ಎಷ್ಟು ದಿವ್ಸಕ್ಕೆ ಒಂದ್ಸರಿ ಬಿಡ್ತಾರೆ ನೀರು ಮೊನ್ನೆ ಅಭಾವ ಬಂತು, ಏನು ಡೈಲಿ ಬಿಡೋದು ನೀರನ್ನ. ಅಭಾವ ಹೊತ್ತಿ ಇಲ್ಲಿಗಾಲೆ 10-12 ದಿನ ಈಸ್ಗೆ ಒಂದು ವಾರದಿಂದ ಈಸ್ಗೆ ಶಿಫ್ಟ್ ಮಾಡ್ಯಾವ್ರಿ. ಒಂದಿನ ಊರಿಗೆ ಒಂದಿನ ನಮ್ಮ ಗೊಲ್ದರೆಟ್ಟಿಗೆ 2 ಕಡೆಗೆ ಅರ್ಧಕ್ಕೆ ಹಿಂಗೆ ಶಿಫ್ಟ್ ಮಾಡ್ಯಾವ್ರಿ. ಇವತ್ತು ನಮಗೆ ಬಂದಿಲ್ಲ, ನಾಳೆಗೆ ನಮಗೆ ಬರ್ತವೆ, ಅವ್ರಿಗೆ ಹೋಗಲ್ಲ. ಒಂದು 100 ಮನೆಗೆ ಒಂದಿನ, ಒಂದು 100 ಮನೆಗೆ ಒಂದಿನ. ಈಗ ನಿಮ್ಗೆ ಅಂದ್ರೆ ಇನ್ನೇನು ಅದೇ ಒಂದಲ್ಲಿಂದ ನಿಮ್ಮ ಹೆಸರು? ಬಾತ್ರೂಮ್ಗೆ ಏನು ಮಾಡಿದ್ದೀನಿ ಅಂದರೆ ನೀರು ಸಪ್ಲೈ ಇಲ್ಲ ಅಂತ ಹೇಳಿ. ನಿಮ್ಮ ಹೆಸರು? ಸಮಸ್ಯೆ ಏನು? ಇಲ್ಲಿದ್ದೇ ಸಮಸ್ಯೆ, ನಮ್ದು ಇನ್ನೇನಿಲ್ಲ. ಎಷ್ಟು ದಿವಸ ಆಯ್ತು ಇವರು ಈ ರೀತಿ ತಂದಾಕ ಹೋಗಿ? ಒಂದು 3 ತಿಂಗಳು ಆಗಿರ್ಬೇಕು. 3 ತಿಂಗಳ ಮೇಲೆ ಆಯ್ತಾ? ಈ ಲೈನ್ ಪೂರ್ತಿ ಯಾರಿಗೂ ಹಾಕಿಲ್ಲ? ಯಾರಿಗೂ ಹಾಕಿಲ್ಲ. ಈಗ ನೀರಿನ ಸಮಸ್ಯೆ ಹೆಂಗಿದೆ ನಿಮ್ಮಲ್ಲಿ? ಎಲ್ಲಿ ಅದು ಒಂದೆಲ್ಲ ಹಿಡ್ಕೊಬರ್ಬೇಕು, ಹೋಗಿ ಎಲ್ಲರೂ ಹೋಗಿ ಇಲ್ಲ ಎಲ್ಲ ಹೋಗಿ ಅಲ್ಲಿ ಹಿಡ್ಕೊಬರ್ಬೇಕು. ಎಷ್ಟು ಮನೆ ಹಿಡ್ಕೊಬರ್ಬೇಕು? ಮನೆಯವರು ಒಂದು 14 ಮನೆಯವರು ಎಲ್ಲ ಹೋಗಿ ಅಲ್ಲಿಂದ ಹಿಡ್ಕೊಬರ್ಬೇಕು. ಎಲ್ಲಿಂದ ಎಲ್ಲಿಗೆ ಬರ್ಬೇಕು ನೀರನ್ನ? ಪಂಚಾಯತಿನವರು ನೀರುಗಳಲ್ಲಿ ನೀರು ಗೊತ್ತಿಲ್ಲ. ಅವರು ಇವತ್ತು ನೋಡ್ತೀವಿ ಅಂತಾರೆ ಹೋಗ್ತಾರೆ. ಹಾಂ, ಅಲ್ಲೇ 3-4 ಟ್ರಿಪ್ ಬಂದವ್ರು ಅವರು. ಈಗ ಇದು ಕೆಲಸ ಮಾಡೋ ಈಗ ಕೆಲಸ ಮಾಡೋರಲ್ಲ ಜೆ ಇದು ಕೆಲಸ ಜೆಜೆಮ್ದು ಎಲ್ಲ ಮನೆ ಹಂಗೆ ಮಾಡೋರಲ್ಲ, ಅವ್ರ ಕೆಲಸದ ಊರು ತುಂಬ ಎಲ್ಲ ಕಡೆಗೂ ನಲ್ಲಿ ಹಾಕೋರ? ಎಲ್ಲ ಕಡೆಗೂ ಅರ್ಧ ಬರ್ದೇನೆ ಆಗಿರೋದು. ಹಾಂ, ಬಿಲ್ ಏನಂತಾರೆ ಕೇಳಿದ್ರೆ ಇಂಜಿನಿಯರ್ಗಳು ಬಂದರೆ? ಅದೇ ಮಾಡ್ತೀವಿ, ಇಂದ ಟ್ಯಾಂಕಿ ರೆಡಿ ಆಗಿಲ್ಲ, ಪೈಪ್ ರೆಡಿ ಆಗಿಲ್ಲ, ಮಾಡ್ತೀವಿ ಹೇಳು ಅಂತಾರೆ ಅಷ್ಟೇ. ಸಿಮೆಂಟ್ ಎಲ್ಲ ಕರೆಕ್ಟಾಗಿ ಮಾಡೋರು, ಸಿಮೆಂಟ್ ಮಾಡೋ ಕೆಲಸ ಬಿಟ್ಟೆ ಅವ್ರೆ. ಅದಕ್ಕೆ ಇತ್ತಂದಕ್ಕೆ ಎಷ್ಟು ದಿವಸ ಆಯ್ತದು? ಈಗ ಅಲ್ಲೇ ಒಂದು ತಿಂಗಳು 1 ವರ್ಷ ಏನು ಹೇಳ್ತೀವಿ, 6 ತಿಂಗಳ ಮೇಲೆ ಆಗೈತೆ. ಕಲ್ಲೊಂದು ಹಿಂದೆಲ್ಲಿ ಹಾಕಿರೋ ಕಲ್ ಮತ್ತೆ ಹಂಗ್ ಬೀಸಾಕವ್ರಲ್ಲಿ ಬೀಸ ಎಲ್ಲ ವೆಹಿಕಲ್ ಹೊಡೆದೇ ಹೋಗಿ ಇಲ್ಲ, ನಮ್ಮ ಏರಿಯಾಕ್ಕೆ ಹಾಕೇ ಇಲ್ಲ. 10 ಮುಂದಕ್ಕೆ ನಮ್ಗೆ ಕಲ್ಲು ಹಾಕೇ ಇಲ್ಲ ನನಗೆ. ನಿಮ್ಮ ಹೆಸರು? ವೀರಣ್ಣ.